Okay, now starts the next chapter is electromagnetic induction. Electromagnetic induction. Electro means charge. Electrostatics ಸಂಪಟ್ಟಿರತಕ್ಕಂಥದ್ದು. This is the magnetostatics or magnetic effect. Electromagnetic induction induce ಮಾಡ್ತಕ್ಕಂಥದ್ದು ಅಂತ. Yes, let us come to the explanation of this one. Look here, in the earlier class I have discussed about when current passes through a conductor, then it produces the magnetic field around it. That concept is given by Oersted. Oersted scientist ಏನು ಮಾಡ್ತಾರೆ ಅಂತಂದ್ರೆ ಒಂದು ಕಂಡಕ್ಟರ್ ಕರೆಂಟ್ ಪಾಸ್ ಮಾಡಿದಾಗ ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ. ಆಮೇಲೆ ಬೈವರ್ಡ್ ಸಾವರ್ಡ್ ಬರ್ತಾರೆ. ಹೀಗೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಹಿಂದಿನ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇದಾದ ಮೇಲೆ ಒಂದು ಡೌಟ್ ಬರುತ್ತೆ. ಯಾರಿಗೆ? ಇಬ್ರು ಪರ್ಸನ್, ಒಬ್ಬರು ಫ್ಯಾರಡೆ, ಇನ್ನೊಬ್ರು ಹೆನ್ರಿ ಅಂತ ಕರಿತೀವಿ. ಹೆನ್ರಿ ಮತ್ತೆ ಫ್ಯಾರಡೆ ಅಂತಕ್ಕಂಥ ಇಬ್ರು ಸೈಂಟಿಸ್ಟ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಇದೇ ಕಾನ್ಸೆಪ್ಟ್ಸ್ ಅನ್ನ ರಿವರ್ಸ್ ಆಗಿ ಯೋಚನೆ ಮಾಡ್ತಾರೆ. ಹೇಗೆ? ಓಕೆ, ಕರೆಂಟ್ ಪಾಸ್ ಮಾಡಿದ್ರೆ ಒಂದು ಕಂಡಕ್ಟರ್ ಕರೆಂಟ್ ಪಾಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅನ್ನೋದಾದ್ರೆ, ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಕಂಡಕ್ಟರ್ ಇಟ್ಟರೆ ಕರೆಂಟ್ ಬರುತ್ತಾ? ಎಕ್ಸಾಕ್ಟ್ ರಿವರ್ಸ್ ಫಿನಾಮಿನಾ. ಕಂಡಕ್ಟರ್ ಅಲ್ಲಿ ಕರೆಂಟ್ ಪಾಸ್ ಮಾಡಿದ್ರೆ ಅದು ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಓಕೆ, ಫೈನ್. ಹಾಗಿದ್ರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ವೈರ್ ಇಟ್ಟರೆ, ಒಂದು ಕಂಡಕ್ಟರ್ ಇಟ್ಟರೆ ಕರೆಂಟ್ ಬರುತ್ತಾ ಅನ್ನೋ ಪ್ರಶ್ನೆ. ಇಬ್ರು ಇಂಡಿಪೆಂಡೆಂಟ್ ಆಗಿ ಸ್ಟಡಿ ಮಾಡ್ತಾರೆ, ಫ್ಯಾರಡೆ ಮತ್ತೆ ಹೆನ್ರಿ. ಇಬ್ರು ಇಂಡಿಪೆಂಡೆಂಟ್ ಆಗಿ ಸ್ಟಡಿ ಮಾಡ್ತಾರೆ. ಹಾಗಿದ್ರೆ ಹಂಗಾಗತ್ತಾಗಿದ್ರೆ ನಿಮ್ಮ ಪ್ರಕಾರ ಏನಾಗಿರ್ಬೋದು? ಏನಾಗ್ಬೋದು ನಿಮ್ಮ ಪ್ರಕಾರ? ಹಂಗೇನಾದ್ರೂ ಕರೆಂಟ್ ಬರೋದಾಗಿದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ವೈರ್ನ ಇಟ್ಬಿಟ್ರೆ ಕರೆಂಟ್ ಬರೋದಾಗಿದ್ರೆ, ನಮ್ಮ ಮನೇಲಿ ಒಂದು ಮೂಲೆಯಲ್ಲಿ ಎರಡು ಪವರ್ಫುಲ್ ಮ್ಯಾಗ್ನೆಟ್ಸ್ ಇಟ್ಬಿಟ್ಟು ಒಂದು ವೈರ್ ಇಟ್ಟರೆ ಮನೆ ತುಂಬ ಕರೆಂಟ್ ಬಂದ್ಬಿಡೋದು ಅಲ್ವಾ? ಹಂಗಾಗತ್ತಾ? ಆಗಲ್ಲ. ಹಾಗೆ ಕರೆಂಟ್ ಹೆಂಗ್ ಬರುತ್ತೆ ಅನ್ನೋದನ್ನೇ ನಾವು ಈ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಎಸ್, ದ electric current is a energy, one form of energy. You know, energy obeys law of conservation. Neither be created nor be destroyed. Total energy remains same ಅಂತ ಹೇಳ್ತೀವಿ. ಅಂದಾಗ ಎನರ್ಜಿನ ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಡಿಸ್ಟ್ರಾಯ್ ಮಾಡ್ಲಿಕ್ಕಾಗಲ್ಲ. ಎನರ್ಜಿ ರಿಮೇನ್ಸ್ ಸೇಮ್. ಏನ್ ಮಾಡ್ಬೋದು? ದ ಒನ್ ಫಾರ್ಮ್ ಆಫ್ ಎನರ್ಜಿ ಟ್ರಾನ್ಸ್ಫರ್ ಟು ಅನದರ್ ಫಾರ್ಮ್ ಆಫ್ ಎನರ್ಜಿನ ಮಾಡ್ಬೋದು. ಹೌದಾ? ಹಾಗಿದ್ರೆ ನಮ್ಗೆ ಎಲೆಕ್ಟ್ರಿಕ್ ಎನರ್ಜಿ ಬರಬೇಕು ಅಂತಂದ್ರೆ ಇನ್ಯಾವುದೋ ಫಾರ್ಮ್ ಆಫ್ ಎನರ್ಜಿನ ನಾವೇನ್ ಮಾಡಬೇಕು? ಎಲೆಕ್ಟ್ರಿಕ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಬೇಕು. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ವೈರ್ ಇಟ್ಬಿಟ್ರೆ ಕರೆಂಟ್ ಬರಲ್ಲ. ಹಾಗಿದ್ಮೇಲೆ ಈ ಉದಾಹರಣೆಗೆ ಲಿಂಗನಮಕ್ಕಿ ಡ್ಯಾಮ್ ಅಲ್ಲಿ ಏನ್ ಮಾಡ್ತಾರೆ? ವಾಟರ್ ಸ್ಟೋರ್ ಆಗಿರುತ್ತೆ. ದಟ್ಸ್ ಎ ಪೊಟೆನ್ಷಿಯಲ್ ಎನರ್ಜಿ. ದ ಪೊಟೆನ್ಷಿಯಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕ್ ಎನರ್ಜಿ ಮಾಡ್ತಾರೆ. ಇನ್ನು ಥರ್ಮಲ್ ಪವರ್ ಪ್ಲಾಂಟ್, ಶಕ್ತಿನಗರ್ ಅಂತ ಹೇಳ್ತೀವಿ, ರಾಯಚೂರಲ್ಲಿದೆ. ಥರ್ಮಲ್ ಪವರ್ ಪ್ಲಾಂಟ್ ಏನಾಗುತ್ತೆ? ಹೀಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಹಾಗೆ ಕೈಗಾಕ್ ಹೋದ್ರೆ ನ್ಯೂಕ್ಲಿಯರ್ ಎನರ್ಜಿ ಕನ್ವರ್ಟ್ ಇಂಟು ಎಲೆಕ್ಟ್ರಿಕ್ ಎನರ್ಜಿ ಮಾಡ್ತೀವಿ. ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅಂತಕ್ಕಂಥ ಎನರ್ಜಿ ಆಗಿರೋದ್ರಿಂದ ಇದು ನೇರವಾಗಿ ನಮಗೆ ಸಿಗಲ್ಲ. ನಾವು ಇನ್ಯಾವುದೋ ಫಾರ್ಮ್ ಆಫ್ ಎನರ್ಜಿ ಎಲೆಕ್ಟ್ರಿಕ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಬೇಕು. ಈ ಎಲೆಕ್ಟ್ರಿಕ್ ಎನರ್ಜಿ ಕನ್ವರ್ಟ್ ಮಾಡೋದು ಹೆಂಗೆ? ಅದು ಪ್ರಶ್ನೆ. ಈ ಎಲೆಕ್ಟ್ರಿಕ್ ಎನರ್ಜಿನ ಬೇರೆ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಕನ್ವರ್ಟ್ ಮಾಡಬೇಕಾದ್ರೆ ಆವಾಗ ನಾವೇನ್ ಮಾಡಬೇಕು ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಚೇಂಜ್ ಮಾಡಬೇಕು. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಚೇಂಜ್ ಮಾಡಬೇಕು ಅಂತಂದಾಗ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ವರ್ಕ್ ಮಾಡಬೇಕು. ವರ್ಕ್ ಮಾಡಬೇಕು ಅಂದ್ರೆ ನಮಗೆ ಎನರ್ಜಿ ಇರಬೇಕು ಅಂತ ಆಗತ್ತೆ ಹೇಳ್ತಿರೋದು. ಅಂದ್ರೆ ಇಲ್ಲಿ ಯಾವುದೋ ಫಾರ್ಮ್ ಆಫ್ ಎನರ್ಜಿ, ಬೇರೆ ಯಾವುದೋ ಫಾರ್ಮ್ ಆಫ್ ಎನರ್ಜಿ ಇದೆ, ಅದು ಎಲೆಕ್ಟ್ರಿಕ್ ಎನರ್ಜಿಯಾಗಿ ಬರಬೇಕು ಅಂತಂದ್ರೆ ಇಲ್ಲಿ ಮಧ್ಯೆ ಕೆಲಸನ ಆಗ್ಬೇಕು. ಏನ್ ಕೆಲಸ ಆಗ್ಬೇಕು ಅಂತಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಚೇಂಜ್ ಮಾಡಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡ್ಲಿಕ್ಕೆ ಈ ಕಡೆ ಇರ್ತಕ್ಕಂಥ ಬೇರೆ ಫಾರ್ಮ್ ಆಫ್ ಎನರ್ಜಿನ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಬಳಸ್ಕೊಂಡು ಆ ಎನರ್ಜಿ ಚೇಂಜ್ ಆದಾಗ ಅಂದ್ರೆ ಕೆಲಸ ನಡೆಯುತ್ತೆ. ಆ ಕೆಲಸ ನಡೆಯೋದ್ರಿಂದ ಏನಾಗುತ್ತೆ? ಎಲೆಕ್ಟ್ರಿಕ್ ಎನರ್ಜಿ ಬರುತ್ತೆ ಅನ್ನೋದನ್ನ ಫ್ಯಾರಡೆ ಮತ್ತೆ ಹೆನ್ರಿ ಏನ್ ಮಾಡ್ತಾರೆ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಸ್ಟಡಿ ಮಾಡಿಬಿಟ್ಟು ನಮ್ಗೆ ಇಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಅನ್ನ ಕೊಡ್ತಾರೆ. ಅಂದ್ರೆ when current passes through a conductor, then it produces the magnetic field around it. Okay, ಒಂದು ಕಂಡಕ್ಟರ್ ಅಲ್ಲಿ ಕರೆಂಟ್ ಪಾಸ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಆದ್ರೆ ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ವೈರ್ ಇಟ್ಟರೆ ಕರೆಂಟ್ ಬರಲ್ಲ.
ಯಾಕೆಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅಂತಕ್ಕಂಥದ್ದು ಎನರ್ಜಿ, ಅದನ್ನ ಇನ್ನೊಂದು ಫಾರ್ಮ್ ಆಫ್ ಎನರ್ಜಿಯಿಂದ ಈ ಎನರ್ಜಿಗೆ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಚೇಂಜ್ ಮಾಡಬೇಕು ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಚೇಂಜ್ ಮಾಡಬೇಕು. ಫ್ಲಕ್ಸ್ ಫೀಲ್ಡ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ಅದನ್ನ ಚೇಂಜ್ ಮಾಡಬೇಕು. ಅದನ್ನ ಚೇಂಜ್ ಮಾಡಬೇಕು ಅಂದ್ರೆ ನಾವು ಈ ಕಡೆ ಇರ್ತಕ್ಕಂಥ ಬೇರೆ ಫಾರ್ಮ್ ಆಫ್ ಎನರ್ಜಿನ ಬಳಸ್ಕೋಬೇಕು. ಹೀಗೆ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನೇ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಓಕೆ, the phenomenon which an EMF and hence a current are induced in a closed circuit due to change in magnetic flux linked with it is called electromagnetic induction. ಅಂದ್ರೆ ಇದೊಂದು ಕಾನ್ಸೆಪ್ಟ್, ಫಿನಾಮಿನಾ. EMF, electromotive force, or induced current are produced in the, are induced in the closed circuit due to change in magnetic flux. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಚೇಂಜ್ ಮಾಡೋದ್ರ ಮೂಲಕ ನಾವು ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಜನರೇಟ್ ಮಾಡಬಹುದು ಅಥವಾ ಇಂಡ್ಯೂಸ್ EMF ಅನ್ನ ಡೆವಲಪ್ ಮಾಡಬಹುದು. ಇಂಡ್ಯೂಸ್ ಮಾಡೋದು ಅಂತ ಅರ್ಥ ಆಯ್ತು ಹೇಳ್ತಿರೋದು. ಇದನ್ನ ಫ್ಯಾರಡೆ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿಬಿಟ್ಟು ನಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಹೇಗಿರುತ್ತೆ ಎಕ್ಸ್ಪೆರಿಮೆಂಟ್ಸ್ ಅಂತ ನೋಡೋಣ. ಫಸ್ಟ್ ಎಕ್ಸ್ಪೆರಿಮೆಂಟ್, ದಿಸ್ ಈಸ್ ಕಾಲ್ಡ್ ಆಸ್ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್, CM ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. Look here in this circuit, this is the coil. This coil is connected to the galvanometer. The galvanometer shows, it's a device, you know in the earlier chapter, galvanometer shows deflection. That means it indicates the direction of current. Galvanometer deflect ಆಗುತ್ತೆ ಅಂದ್ರೆ ಸರ್ಕ್ಯೂಟ್ ಕರೆಂಟ್ ಹೋಗಲೇಬೇಕು. This is the permanent magnet. ಇದು permanent magnet. ಓಕೆನಾ? ಈ ಮ್ಯಾಗ್ನೆಟ್ ಇಲ್ಲೇ ಇದೆ, ಈ ಕಾಯಿಲ್ ಇಲ್ಲೇ ಇದೆ ಅಂದ್ರೆ ಬರಲ್ಲ. ನಾವೇನ್ ಹೇಳಿದೀವಿ, ಇದರಲ್ಲಿ ಕರೆಂಟ್ ಬರಬೇಕು, ಈ ಕಾಯಿಲಲ್ಲಿ ಕರೆಂಟ್ ಬರಬೇಕು ಅಥವಾ EMF ಜನರೇಟ್ ಆಗಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಫೀಲ್ಡ್ ಅನ್ನ ಚೇಂಜ್ ಮಾಡಬೇಕು. ಇಲ್ಲಿರ್ತಕ್ಕಂಥ ಫೀಲ್ಡ್ ಅನ್ನ ಚೇಂಜ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ, ಮ್ಯಾಗ್ನೆಟಿಕ್ ಹರಿಯುವಿಕೆ ಅಂತ ಕಂಡಿದ್ರೆ, ಫ್ಲಕ್ಸ್ ಮೀನ್ಸ್ ಹರಿಯೋದು, ಫ್ಲೋ ಅಂತ ಹೇಳ್ತೀವಿ, ಚೇಂಜ್ ಮಾಡಬೇಕು. ಚೇಂಜ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಈ ಮ್ಯಾಗ್ನೆಟ್ ಅನ್ನ ಇದು ಹತ್ರ ತಗೊಂಡ್ಬರ್ಬೇಕು, ಹತ್ರ ತರಬೇಕು. ಹತ್ರ ತರೋದು, ದೂರ ತಗೊಂಡೋಗೋದು, ಹತ್ರ ತಗೊಂಡ್ಬಂದು ದೂರ ತಗೊಂಡೋಗೋದು. ಅಂದ್ರೆ ಈ ಮ್ಯಾಗ್ನೆಟ್ ಅನ್ನ ಟು ಅಂಡ್ ಫ್ರೋ ಮೂವ್ ಮಾಡಬೇಕು. ಟು ಅಂಡ್ ಫ್ರೋ ಮೂವ್ ಮಾಡಬೇಕು ಅಂದ್ರೆ ನಾವು ಕೆಲಸ ಮಾಡ್ಬೇಕಲ್ವಾ, ಇದನ್ನ ಈ ಕಡೆ ತಗೊಂಡು ಹೋಗೋದು ಕೆಲಸ, ಈ ಕಡೆ ವಾಪಸ್ ತಗೊಂಡ್ಬರೋದು ಕೆಲಸ. ಹಿಂಗೆ ಟು ಅಂಡ್ ಫ್ರೋ ಮಾಡಬೇಕು ಅಂದ್ರೆ ನಾನು ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡಬೇಕು. ದಟ್ ಮೀನ್ಸ್ ದ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಇಂಟು ಎಲೆಕ್ಟ್ರಿಕ್ ಎನರ್ಜಿ ಆಗುತ್ತೆ. ಎಸ್, ದಿಸ್ ಮ್ಯಾಗ್ನೆಟ್ ಇಸ್ ಮೂವ್ ಟುವರ್ಡ್ಸ್ ದ ಕಾಯಿಲ್, ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸಸ್. ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜಾಸ್ತಿ ಆಗುತ್ತೆ. ದೆನ್ ದಿಸ್ ಮ್ಯಾಗ್ನೆಟ್ ಇಸ್ ಮೂವ್ ಅವೇ ಫ್ರಮ್ ದ ಕಾಯಿಲ್, ದೆನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಡಿಕ್ರೀಸಸ್. ಒಟ್ಟಾರೆ ಏನಾಗಬೇಕು, ನಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗಬೇಕು ಅಂತ ಹೇಳಿದ್ವಿ. ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಹೇಳಿದೇವಲ್ವಾ. ಅಂದ್ರೆ ಈ ಮ್ಯಾಗ್ನೆಟ್ ಅನ್ನ ಟು ಅಂಡ್ ಫ್ರೋ ಮಾಡಬೇಕು. ಇನ್ನು ಟು ಅಂಡ್ ಫ್ರೋ ಮಾಡಬೇಕು ಅಂದ್ರೆ ನೀವು ವರ್ಕ್ ಮಾಡಬೇಕು. ವರ್ಕ್ ಮಾಡಬೇಕು ಅಂದ್ರೆ ನಿಮ್ಗೆ ಇನ್ಯಾವುದೋ ಫಾರ್ಮ್ ಆಫ್ ಎನರ್ಜಿ ನಿನ್ನ ಹತ್ರ ಇರಬೇಕು ಅಲ್ವಾ. ಅಂದ್ರೆ ಒಟ್ಟಾರೆ ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡಿದಾಗ ಮಾತ್ರ. ಎಸ್, ದಿಸ್ ಮ್ಯಾಗ್ನೆಟ್ ಇಸ್ ಮೂವ್ ಟುವರ್ಡ್ಸ್ ದಿ ಕಾಯಿಲ್, ದೆನ್ ದ ಇಂಡ್ಯೂಸ್ EMF ಆರ್ ಇಂಡ್ಯೂಸ್ ಕರೆಂಟ್ ಡೆವಲಪ್ ಇನ್ ದಿಸ್ ಕಾಯಿಲ್. ಓಕೆ, ಹಿಂಗೆ ಕರೆಂಟ್, ಇದರಲ್ಲಿ ಇಂಡ್ಯೂಸ್ EMF, ಸರ್ಕ್ಯೂಟ್ ಓಪನ್ ಆಗಿದ್ರೆ ಇಂಡ್ಯೂಸ್ EMF, ಸರ್ಕ್ಯೂಟ್ ಕ್ಲೋಸ್ ಆಗಿತ್ತು ಅಂದ್ರೆ ಇಂಡ್ಯೂಸ್ ಕರೆಂಟ್. ಯಾಕೆ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಂದ ಚಾರ್ಜ್ ಫ್ಲೋ ಆಗುತ್ತೆ, ಚಾರ್ಜ್ ಫ್ಲೋ ಆಗುತ್ತೆ ಅಂದ್ರೆ ಕರೆಂಟ್ ಬರುತ್ತೆ. ಎಸ್, ದಿಸ್ ಮ್ಯಾಗ್ನೆಟ್ ಇಸ್ ಮೂವ್ ಟುವರ್ಡ್ಸ್ ದ ಕಾಯಿಲ್, ದೆನ್ ದಿಸ್ ಗ್ಯಾಲ್ವಾನೋಮೀಟರ್ ಶೋಸ್ ಡಿಫ್ಲೆಕ್ಷನ್. ಇದು ಹತ್ರ ಬಂದಾಗ ಒನ್ ಡೈರೆಕ್ಷನ್ ತೋರಿಸುತ್ತೆ. ದೆನ್ ದಿಸ್ ಮ್ಯಾಗ್ನೆಟ್ ಇಸ್ ಮೂವ್ ಅವೇ ಫ್ರಮ್ ದ ಕಾಯಿಲ್, ಮ್ಯಾಗ್ನೆಟ್ ಇಸ್ ಮೂವ್ ಅವೇ ಫ್ರಮ್ ದ ಕಾಯಿಲ್, ದೆನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಡಿಕ್ರೀಸಸ್. It may be increases or decreases. Totally change in magnetic flux ಆಗಬೇಕು. ಜಾಸ್ತಿ ಆಗಲಿ ಕಡಿಮೆ ಆಗಲಿ, ಒಟ್ಟು ಚೇಂಜ್ ಆಗ್ತಾ ಇರಬೇಕು. Then this galvanometer shows deflection in opposite direction. ಅದನ್ನ ಹೇಳ್ತಾ ಹೋಗ್ತೀವಿ. The C1 is the coil connected to a sensitive galvanometer G as shown in the figure. When a bar magnet is moved towards the coil, the galvanometer shows a momentary deflection. Momentary ಆಗಿ deflection ತೋರಿಸುತ್ತೆ. The galvanometer shows in opposite deflection, the magnet is moved away. ದೂರ ಹೋದಾಗ ಅಂದ್ರೆ ದೂರ ಒಯ್ದು ತಗೊಂಬರೋಂತ ಅರ್ಥ ಏನು, ಹತ್ರ ತಗೊಂಡ್ಬರ್ತೀವಿ, ದೂರ ತಗೊಂಡು ಹೋಗ್ತಿದೀವಿ ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡ್ತಾ ಇದೀವಿ ಅಂತ ಅರ್ಥ. ನೋ ಡಿಫ್ಲೆಕ್ಷನ್ ಇಸ್ ಅಬ್ಸರ್ವ್ಡ್ ಇಫ್ ನೈದರ್ ಕಾಯಿಲ್ ನಾರ್ ಮ್ಯಾಗ್ನೆಟ್ ಮೂವ್ಸ್. ಇದನ್ನ ನೀವು ಮೂವ್ ಮಾಡ್ತೀರಿ, ಹಿಂಗೆ ಹತ್ರ ತಗೊಂಡ್ಬರ್ತೀರಿ, ತಂದು ನಿಲ್ಲಿಸ್ಬಿಟ್ರಿ ಅಂತಂದ್ರೆ ಒಂದ್ಸರಿ ಡಿಫ್ಲೆಕ್ಷನ್ ಆಗುತ್ತೆ, ಅಲ್ಲಿ ಇಟ್ಕೊಂಡ್ಬಿಡುತ್ತೆ. ಯಾಕೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗಲ್ಲ. ಮತ್ತು ದೂರ ತಗೊಂಡಾಗ ಮಾತ್ರ ನಮಗೆ ಡಿಫ್ಲೆಕ್ಷನ್ ಆಗುತ್ತೆ. ಅರ್ಥ ಆಯ್ತಾ ಹೇಳ್ತಿರೋದು. ಇಫ್ ದ ರಿಲೇಟಿವ್ ಮೋಷನ್ ಇಸ್ ಬಾಟ್ ಅಬೌಟ್ faster, the deflection is large. ಈ ಮ್ಯಾಗ್ನೆಟ್ ಅನ್ನ ಫಾಸ್ಟ್ ಹಿಂಗೆ 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 ಟು ಅಂಡ್ ಫ್ರೋ ಮಾಡ್ತಾ ಇದ್ರೆ ದಿಸ್ ಗ್ಯಾಲ್ವಾನೋಮೀಟರ್ ಶೋಸ್ ಡಿಫ್ಲೆಕ್ಷನ್. ಫಾಸ್ಟ್ ಆಗಿ ಏನಾಗುತ್ತೆ, ಡಿಫ್ಲೆಕ್ಷನ್ ತೋರಿಸುತ್ತೆ. ಇದು ಹತ್ತರಂದು ಇಟ್ವಿ ಅಂತಂದ್ರೆ ಮೊಮೆಂಟರಿ ಸ್ಟೇಷನರಿ ಆಗ್ಬಿಡುತ್ತೆ ಈ ಗ್ಯಾಲ್ವಾನೋಮೀಟರ್. ದೂರ ತಗೊಂಡೋದ್ರು ಸ್ಟೇಷನರಿ ಆಗುತ್ತೆ.
ಅಂದ್ರೆ ಇದ್ರಲ್ಲಿ ಕರೆಂಟ್ ಫ್ಲೋ ಆಗಬೇಕು ಅಂತಂದ್ರೆ ನೀವು ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಚೇಂಜ್ ಮಾಡಬೇಕಾಗತ್ತೆ ಅನ್ನೋದನ್ನ ಈ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್, ಅದಕ್ಕೆ ಎಕ್ಸ್ಪೆರಿಮೆಂಟ್ ನಂಬರ್ 1 ಅಂತ ಕರಿತೀವಿ, ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಅದ್ರ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾರೆ. ಲೆಟ್ ಅಸ್ ಕಮ್ ಟು ದಿ ನೆಕ್ಸ್ಟ್ ಒನ್ ಇಸ್ ಎಕ್ಸ್ಪೆರಿಮೆಂಟ್ ನಂಬರ್ 2. ಈಗ ಇಲ್ಲಿ ಬಾರ್ ಮ್ಯಾಗ್ನೆಟ್ ಅಂತ ತೆಗೆದು ಬಿಡ್ತಾರೆ. ಇಲ್ಲಿ ಬಾರ್ ಮ್ಯಾಗ್ನೆಟ್ ತೆಗಿತಾರೆ. ಟು ಟೇಕ್ ಒನ್ ಮೋರ್ ಕಾಯಿಲ್, that is C2. C1 is a primary coil. It is a secondary coil. This is connected to the galvanometer. C2 is the primary coil. This is connected to the battery. Battery connect ಮಾಡ್ತೀವಿ. ಬ್ಯಾಟರಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಇದ್ರ ಮೂಲಕ ಕರೆಂಟ್ ಫ್ಲೋ ಆಗುತ್ತೆ. When current passes through a conductor or in the coil, then it produces the magnetic field. ಕರೆಕ್ಟ್ನಾ? ಹಿಂದಿನ ಚಾಪ್ಟರ್. ಎಸ್, ಹೀಗೆ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಇಲ್ಲಿ ಆನ್ ಮಾಡ್ಬಿಟ್ವಿ ಅಂದ್ರೆ ಕಾನ್ಸ್ಟೆಂಟ್ ಕರೆಂಟ್ ಫ್ಲೋ ಆಗ್ತಾ ಇರೋದ್ರಿಂದ C2 ಅಲ್ಲಿ ಕಾನ್ಸ್ಟೆಂಟ್ ಕರೆಂಟ್ ಫ್ಲೋ ಆಗ್ತಾ ಇರೋದು ಏನಾಗುತ್ತೆ, ಕಾನ್ಸ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಕಾನ್ಸ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಾಗ ನಮಗೆ ಇಂಡ್ಯೂಸ್ಡ್ EMF ಅಥವಾ ಇಂಡ್ಯೂಸ್ಡ್ ಕರೆಂಟ್ ಇಲ್ಲಿ ಡೆವಲಪ್ ಆಗಲ್ಲ. ಇಲ್ಲಿ ಡೆವಲಪ್ ಆಗಬೇಕು ಅಂತಂದ್ರೆ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗಬೇಕು. ಅವಾಗ ಏನ್ ಮಾಡ್ತಾರೆ ಇವರು ಅಂತಂದ್ರೆ, ಹೀಗೇನು C2 ಇದೆಲ್ಲ, ಈ C2 ಕಾಯಿಲ್ ಇದೆಲ್ಲ, ಇದನ್ನ ಹಿಂಗ ಆನ್ ಮಾಡಿಬಿಟ್ಟು ಇದನ್ನ ಮೂವ್ ಟುವರ್ಡ್ಸ್ ದಿ ಕಾಯಿಲ್. ಇದಕ್ಕೆ ಹತ್ತ ತಗೊಂಡು ಎಂತ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಈ ಕಾಯಿಲ್ C2 ಕಾಯಿಲ್ ಹಿಂದೆ ತಗೊಂಡ್ಬನ್ನಿ, ಅದೇನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತೆ. ಅಂದ್ರೆ ಅಲ್ಲಿ ಮೇಲೆ ಮ್ಯಾಗ್ನೆಟ್ ಇತ್ತು, ಪರ್ಮನೆಂಟ್ ಮ್ಯಾಗ್ನೆಟ್ ಇತ್ತು, ಇಲ್ಲಿ ಇನ್ನೊಂದು ಕಾಯಿಲ್ ಬಳಸಿದೀವಿ. ಈ ಕಾಯಿಲ್ ಕರೆಂಟ್ ಪಾಸ್ ಮಾಡೋದ್ರಿಂದ ಈ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ದಿಸ್ ಕಾಯಿಲ್ ಇಸ್ ಮೂವ್ ಟುವರ್ಡ್ಸ್ ದಿ C1, ದೆನ್ the galvanometer shows deflection, momentary deflection. Then this coil C2 is move away from the coil, then it shows deflection. ಅಂದ್ರೆ ಈ ಕಾಯಿಲ್ ಹತ್ರ ಬಂದಾಗ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ದೂರ ಹೋದಾಗ ಕಮ್ಮಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಒಟ್ಟಾರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ. ಚೇಂಜ್ ಆಗೋದ್ರಿಂದ ಇಲ್ಲಿ ಡಿಫ್ಲೆಕ್ಷನ್ ಬರುತ್ತೆ. ಅದನ್ನ ಹೇಳ್ತಾ ಹೋಗ್ತೀವಿ. The bar magnet is replaced by a second coil C2 connected to a battery. The steady current in the coil C2 produces a steady magnetic field. Correct? Yes. As a coil C2 is moved towards the coil C1, the galvanometer shows deflection. ಹತ್ರ ಬಂದಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗುತ್ತೆ. This indicates that electric current is induced in the coil C1. When C2 is moved away, the galvanometer shows deflection again, but in the time of opposite direction, the deflection lasts as long as coil C2 in motion. ಹತ್ರ ಬಂದಾಗ ಒಂದು ಕಡೆ ಡಿಫ್ಲೆಕ್ಷನ್ ಆದ್ರೆ ಇನ್ನೊಂದು ದೂರ ಹೋದಾಗ ಇನ್ನೊಂದು ಡಿಫ್ಲೆಕ್ಷನ್ ಆಗುತ್ತೆ. When the coil C2 is held fixed and C1 is moved, the same effect is observed. Okay, ಸರ್ ಇದನ್ನೇ ಮೂವ್ ಮಾಡ್ಬೇಕಾ, ಇದನ್ನ ಮೂವ್ ಮಾಡೋದು ಬೇಡವಾ? ಬೇಡ, ಇದನ್ನೇ ಫಿಕ್ಸ್ ಆಗಿಟ್ಕೊಂಡು ಇದನ್ನು ಮೂವ್ ಮಾಡಿದ್ರು ಅಷ್ಟೇ. ಇದನ್ನ ಫಿಕ್ಸ್ ಆಗಿಟ್ಟು ಈ ಹತ್ತ ತಗೊಂಬಂದ್ರೆ ಏನಾಗುತ್ತೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇದೆ, ಅವಾಗ ಈ ಕಾಯಿನ ಹತ್ತ ತಗೊಂಬಂದು ಇದನ್ನು ಮೂವ್ ಮಾಡಿದ್ರು ಅಷ್ಟೇನೆ, ಇದನ್ನು ಮೂವ್ ಮಾಡಿದ್ರು ಅಷ್ಟೇನೆ. ಇದನ್ನು ಮೂವ್ ಮಾಡಿ ಹತ್ತ ತಗೊಂಬಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗುತ್ತೆ, ಇಲ್ಲಿ ಡಿಫ್ರೆನ್ಸ್ ತೋರಿಸುತ್ತೆ. ದೂರ ತಗೊಂಡೋಗಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗುತ್ತೆ, ಮತ್ತೆ ರಿಫ್ಲೆಕ್ಷನ್ ಆಪೋಸಿಟ್ ತೋರಿಸುತ್ತೆ. ಯಾವ್ದಾದ್ರು ಮೂವ್ ಮಾಡ್ಬೋದು. ಇದಕ್ಕೆ CC ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ, ಕಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. When the coil C2 is fixed and C1 is moved, okay ಆಯ್ತಲ್ವಾ, ಸೇಮ್ ಎಫೆಕ್ಟ್ ಅನ್ನ ಬರುತ್ತೆ. ಇಂಡ್ಯೂಸ್ ಎಲೆಕ್ಟ್ರಿಕ್ ಕರೆಂಟ್. ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಸೇಮ್ ಅದೇ ಕಾಯಿಲು ಅದೇ ಇದನ್ನ ತಗೊಳ್ತಾರೆ. ಬಟ್ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಈ C2 ಕಾಯಿಲ್ಗೆ ಒಂದು ಪ್ಲಗ್ ಕೀ ಹಾಕೊಳ್ತೀವಿ, ಒಂದು ಸ್ವಿಚ್ ಹಾಕೊಳ್ತೀವಿ. C2 ಇದೆಲ್ಲ ಇದು ಪ್ಲಗ್ ಕೀ, ಸ್ವಿಚ್ ಹಾಕೊಳ್ತೀವಿ. ಸ್ವಿಚ್ ಆನ್ ಮಾಡಿದಾಗ ಏನಾಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ. ಸ್ವಿಚ್ ಆಫ್ ಮಾಡಿದಾಗ ಏನಾಗುತ್ತೆ, ಕರೆಂಟ್ ಕಡಿಮೆ ಆಗುತ್ತೆ. ಆನ್ ಮಾಡಿದಾಗ ಜಾಸ್ತಿ ಆಗುತ್ತೆ, ಆಫ್ ಮಾಡಿದಾಗ ಕಡಿಮೆ ಆಗುತ್ತೆ. ಹಾಗಾಗಿ ಕರೆಂಟ್ ಜಾಸ್ತಿ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗುತ್ತೆ. ಕರೆಂಟ್ ಆಫ್ ಮಾಡಿದ ತಕ್ಷಣ ಕರೆಂಟ್ ಕಡಿಮೆ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗುತ್ತೆ. ಎಲ್ಲಿ, ಅಕಾರ್ಡಿಂಗ್ ಟು ಬೈವರ್ಟ್ಸ್ ಆಫ್ ಬಟ್ಲಾ, dB is equal to mu naught by 4 pi ideal sin theta divided by r square. ಕರೆಕ್ಟಾ? ಇಲ್ಲಿ I ಇದೆ ಅಲ್ವಾ, ಕರೆಂಟ್ ಇನ್ಕ್ರೀಸಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಇನ್ಕ್ರೀಸಸ್. ಸ್ವಿಚ್ ಹಾಕಿದ ತಕ್ಷಣ ಕರೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ವಿಚ್ ಆಫ್ ಮಾಡಿದ ತಕ್ಷಣ ಕರೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ಕರೆಂಟ್ ವೇರಿ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿ ಆಗುತ್ತೆ. ಇಲ್ಲಿ ಕಾಯಿಲ್ನ ಎರಡು ಕಾಯಿಲ್ ಮೂವ್ ಮಾಡೋಬೇಕಾಗಿಲ್ಲ. ಒಟ್ಟಾರೆ ನೀವು ಇಲ್ಲಿ ಆನ್ ಆಫ್ ಮಾಡ್ತಾ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗೋದು ಕಡಿಮೆ ಆಗೋದು, ಜಾಸ್ತಿ ಆಗೋದು ಕಡಿಮೆ ಆಗೋದು. ಅವಾಗ ಏನಾಗುತ್ತೆ, ಇದ್ರ ಫೀಲ್ಡ್ ಅಲ್ಲಿ ಕಾಯಿಲ್ ಇರೋದ್ರಿಂದ ಏನಾಗುತ್ತೆ, ಇದರಲ್ಲಿ ಇಂಡ್ಯೂಸ್ EMF ಡೆವಲಪ್ ಆಗುತ್ತೆ. ಅದನ್ನೇ ಹೇಳ್ತಿರೋದು ಎಕ್ಸ್ಪೆರಿಮೆಂಟ್ 3. A coil C2 is known as primary is connected to the battery through a key. Another coil C1 is connected to secondary is connected to a sensitive galvanometer. When key is closed and released, the galvanometer shows a momentary deflection. On off model. First in one direction, then in the opposite direction. The same effect is observed in the current in the primary is suddenly increased or decreased. No EMF is induced in the secondary if the current is steady and C2 and C1 is stationary.
ಈ C1 C2 ಎರಡು ಸ್ಟೇಷನರಿ ಆಗಿದ್ದು ನೀವು ಆನ್ ಮಾಡಿದ್ದೇ ಹಂಗೆ ಬಿಟ್ರಿ ಅಂತಂದ್ರೆ, ಆನ್ ಮಾಡೇ ಬಿಟ್ರಿ ಅಂದ್ರೆ ಅವಾಗ ಇಂಡ್ಯೂಸ್ EMF ಡೆವಲಪ್ ಆಗಲ್ಲ. ಕರೆಂಟ್ ಇಲ್ಲಿ ಸ್ವಿಚ್ ಆನ್ ಆಫ್ ಮಾಡ್ತೀನಿ ಮಾತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಏನಾಗುತ್ತೆ, ಇಲ್ಲಿ ಇಂಡ್ಯೂಸ್ EMF ಡೆವಲಪ್ ಆಗುತ್ತೆ. ಹೀಗೆ 3 ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಫ್ಯಾರಡೆ ಕಂಡಕ್ಟ್ ಮಾಡ್ತಾರೆ. ಒನ್ ಈಸ್ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್, another one is ಕಾಯಿಲ್ ಎಕ್ಸ್ಪೆರಿಮೆಂಟ್, another one is ಅದು ಕಾಯಿಲ್ ಎಕ್ಸ್ಪೆರಿಮೆಂಟ್ ಬಟ್ ಇಲ್ಲಿ ಸ್ಟೇಷನರಿ ಆಗಿರ್ತವೆ. ಎರಡು ಕಾಯಿಲ್ಗಳು ಕರೆಂಟ್ ಚೇಂಜ್ ಮಾಡ್ತೀವಿ. ಹೀಗೆ 3 ಎಕ್ಸ್ಪೆರಿಮೆಂಟ್ಸ್ ಅನ್ನ ಯಾರು ಮಾಡ್ತಾರೆ, ಫ್ಯಾರಡೇಸ್ ಮಾಡ್ತಾರೆ. ಫ್ಯಾರಡೇಸು ಹೀಗೆ 3 ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡಿ ಕರೆಂಟ್ ಹೇಗೆ ಬರುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಹೇಗೆ ಬರುತ್ತೆ ಅನ್ನೋದನ್ನ ಅವ್ರು ನಮಗೆ ತೋರಿಸ್ಕೊಡ್ತಾರೆ. ಅದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಅಂದ್ರೆ ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ನೀವೇನಾದ್ರೂ 10th ಅಲ್ಲಿ ಫ್ಯಾರಡೆ ಬಯೋಗ್ರಫಿನ ಓದಿದ್ರೆ ಗೊತ್ತಾಗುತ್ತೆ. ಫ್ಯಾರಡೆ ಯಾರು, ಒಬ್ಬ ಆರ್ಡಿನರಿ ಬುಕ್ ಬೈಂಡರ್. ಅವರು ಒಂದು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಬುಕ್ ಬೈಂಡ್ ಅನ್ನ ಮಾಡ್ತಿರ್ತಾರೆ. ಪುಸ್ತಕಗಳನ್ನ ಬೈಂಡಿಂಗ್ ಮಾಡ್ತಾರಲ್ಲ ಆ ಕೆಲಸ ಮಾಡ್ತಾರೆ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ. ಆ ಪ್ರಿಂಟಿಂಗ್ ಪ್ರೆಸ್ ಎಲ್ಲಿತ್ತು ಅಂತಂದ್ರೆ ಇಂಗ್ಲೆಂಡ್ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅದೊಂದು ರಿಸರ್ಚ್ ಸೆಂಟರ್, ಸಂಶೋಧನಾ ಕೇಂದ್ರ, ಅದ್ರ ಪಕ್ಕದಲ್ಲಿತ್ತು. ಅಲ್ಲಿ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡ್ತಿದ್ರು. ಆ ಪೇಪರ್ಸ್ಗಳನ್ನೆಲ್ಲ ಬೈಂಡಿಂಗ್ ಮಾಡಲಿಕ್ಕೆ ಇವರು ಪ್ರೆಸ್ಸಿಗೆ ಕೊಡ್ತಿದ್ರು. ಆ ಸುಮ್ಮನೆ ಬೈಂಡ್ ಮಾಡಿಬಿಟ್ಟು ಯಾರು ಫ್ಯಾರಡೇಸು ಬೈಂಡಿಂಗ್ ಕೆಲಸ ಮಾಡಿದ್ರೆ ಅವರು ನನ್ನ ಹೆಸರು ಹೇಳ್ತಿರ್ಲಿಲ್ಲ. ಅವ್ರು ಏನ್ ಮಾಡ್ತಾರೆ, ಬೈಂಡ್ ಮಾಡ್ತಾ ಮಾಡ್ತಾ ಅದರೊಳಗಡೆ ಏನಿದೆ ಅಂತ ಓದ್ತಾ ಹೋಗ್ತಾರೆ. ಓದ್ತಾ ಈ ವಾಚ್ ಕೊಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಅನ್ನು ಓದ್ತಾರೆ. ಆವಾಗ ಹೀಗೆ ಯಾಕೆ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಾರೆ. ಇಟ್ಸ್ ಅ ಕ್ರಿಯೇಟಿವ್ ಐಡಿಯಾ, ಕ್ರಿಯಾತ್ಮಕ ಚಿಂತನೆ ಅಂತ ಹೇಳ್ತೀನಿ. ಹಾಗೆ ಯೋಚನೆ ಮಾಡ್ತಾರೆ. ಆವಾಗ ಅವರಿಗೆ ಐಡಿಯಾ ಬರುತ್ತೆ, ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿದ್ಮೇಲೆ ಒಂದಿನ ಅದೇ ಬುಕ್ ಬೈಂಡರು, ಅದೇ ಪಕ್ಕದಲ್ಲಿರ್ತಕ್ಕಂಥ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ವರ್ಲ್ಡ್ ಫೇಮಸ್ ರಿಸರ್ಚ್ ಸೆಂಟರ್, ಜಗತ್ತಿನಲ್ಲೇ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸಂಶೋಧನಾ ಕೇಂದ್ರ, ರಿಸರ್ಚ್ ಸೆಂಟರ್, ಅಲ್ಲಿಗೆ ಚೇರ್ಮನ್ ಆಗ್ತಾರೆ. ಅದಕ್ಕೆ ಹೇಳೋದು, ಯಾವತ್ತು ಮಾಡೋ ಕೆಲಸನ ಮೆಕ್ಯಾನಿಕಲ್ ಆಗಿ ಮಾಡಬಾರ್ದು, ಯಾಂತ್ರಿಕವಾಗಿ ಮಾಡಬಾರ್ದು. ಮಿಷಿನ್ ಮಾಡ್ತಾರೆ ಆ ಥರ ಮಾಡಬಾರ್ದು. ಮನುಷ್ಯ ಆಗಿರ್ತಕ್ಕಂಥ ಕ್ರಿಯೇಟಿವಿಟಿ ಇರಬೇಕು. ಹಾಗೆ ಫ್ಯಾರಡೇಸು ಈ ವಾಟೆಡ್ ಪೇಪರ್ಗಳನ್ನ ಸ್ಟಡಿ ಮಾಡಬೇಕಾದ್ರೆ ಇಂಥ ಕಾನ್ಸೆಪ್ಟ್ಸ್ ಹುಟ್ಟು ಹಾಕ್ತಾರೆ. ಇವತ್ತು ನಮ್ಗೆ ಎಲೆಕ್ಟ್ರಿಕ್ ಕರೆಂಟ್ ಹೆಂಗ್ ಬರುತ್ತೆ ಅನ್ನೋದನ್ನ ಈ ಫ್ಯಾರಡೇಸ್ ನಮಗೆ ಹೇಳ್ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ ಮಕ್ಕಳ, ಎಲೆಕ್ಟ್ರಿಕ್ ಕರೆಂಟ್ ಬರಬೇಕು ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಒನ್ ಫಾರ್ಮ್ ಆಫ್ ಎನರ್ಜಿ. ಯು ನೋ ದ ಎನರ್ಜಿ obeys the law of conservation. Therefore, the one form of energy is converted into another electric energy due to change in magnetic flux. ಅಂದ್ರೆ ಬೇರೆ ಯಾವುದೇ ಫಾರ್ಮ್ ಆಫ್ ಎನರ್ಜಿನ ಎಲೆಕ್ಟ್ರಿಕ್ ಎನರ್ಜಿ ಆಗಿ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಚೇಂಜ್ ಮಾಡಬೇಕು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಚೇಂಜ್ ಮಾಡಬೇಕು. ಹೀಗೆ ಚೇಂಜ್ ಮಾಡಿ ನಾವು ಕರೆಂಟ್ ಇಂಡ್ಯೂಸ್ ಮಾಡೋದಕ್ಕೆ, ಕರೆಂಟ್ ಅನ್ನು ಪಡೆಯೋದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಇವೆಲ್ಲ ಎಕ್ಸ್ಪೆರಿಮೆಂಟ್ ಅಬ್ಸರ್ವೇಷನ್ಸ್ ಅನ್ನು ಮಾಡಿಬಿಟ್ಟು ಫೈನಲ್ ಆಗಿ ಅವರು ಲಾಸ್ ಅನ್ನು ಕೊಡ್ತಾರೆ. ಅದಕ್ಕೆ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಅದಕ್ಕಿಂತ ಮೊದಲು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. You know in the first chapter electric flux, ಅದೇ ಹೇಳಿದ್ವಿ ನಾವು, the number of electric lines of force passes normally through a given surface area is called as electric flux ಅಂತ ಜ್ಞಾಪಕ ಇದೆ ಅಲ್ವಾ. phi is equal to d phi is equal to e cos theta into ds. ಜ್ಞಾಪಕ ಇದೆಯಾ? e cos theta into ds ಅಂತ ಬರೆದಿದ್ದೀವಿ. ಎಲ್ಲಿ ಗಾಸ್ ಥಿಯರಂ ಓದೋಕ್ಕಿಂತ ಮೊದಲು ಫಸ್ಟ್ ಚಾಪ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್, same concept of magnetic flux. It is the number of magnetic lines of forces passes normally through given unit area is called as magnetic flux. Flux means ಹರಿಯುವಿಕೆ. ಒಂದು ಯೂನಿಟ್ ಏರಿಯಾದ ಮೂಲಕ ಕಾಣುತ್ತೆ, ಒಂದು ಯೂನಿಟ್ ಏರಿಯಾದ ಮೂಲಕ ಎಷ್ಟು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಹರಿಯುವಿಕೆ ಹರಿತಾ ಇದೆಯೋ, ಪಾಸ್ ಆಗ್ತಿದೆಯೋ ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅದು ಎಲೆಕ್ಟ್ರಿಕ್ ಫೀಲ್ಡ್ ಆದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಆದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೇಮ್ ಮ್ಯಾಗ್ನೆಟಿಕ್ ಫ್ಲಕ್ಸ್ d phi is equal to b into ds. ಅಲ್ಲೇ ಬರ್ಕೊಂಡಿದ್ದೀವಿ ನಾವು, e into ds ಬರ್ಕೊಂಡಿದ್ದೀವಿ. ತೆಗೆದು ನೋಡಿ, ಅಲ್ಲಿ d phi is equal to e into ds ಅಂತ ಬರ್ದಿದ್ವಿ. e ಅಂದ್ರೆ ಏನು? ಎಲೆಕ್ಟ್ರಿಕ್ ಫೀಲ್ಡ್. ds ಅಂದ್ರೆ ಏನು? ಸರ್ಫೇಸ್ ಏರಿಯಾ. ಏರಿಯಾ ಇಸ್ ಏರಿಯಾ ವೆಕ್ಟರ್. ನೆನಪಿದೆಯಲ್ವಾ? ಇವೆರಡು ಡಾಟ್ ಪ್ರಾಡಕ್ಟ್, ಅದಕ್ಕೆ ಇದೇನಾಗುತ್ತೆ? ಸ್ಕೇಲರ್ ಆಗಿರುತ್ತೆ. ಡಾಟ್ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಟು ವೆಕ್ಟರ್ಸ್, ದ ಪ್ರಾಡಕ್ಟ್ ಇಸ್ ಸ್ಕೇಲರ್. ಇಲ್ಲೂ ಸೇಮ್. b is the magnetic field, ds is surface area. ಬರೀ ಏರಿಯಾ ತಗೊಂಡ್ರೆ ಸ್ಕೇಲರ್,
ಅದ್ರ ಮೂಲಕ ಯಾವ್ದಾದ್ರು ವೆಕ್ಟರ್ ಕ್ವಾಂಟಿಟಿ ಪಾಸ್ ಆದ್ರೆ ಸರ್ಫೇಸ್ ಏರಿಯಾ ಅಂತ, ಅದು ಏರಿಯಾ ವೆಕ್ಟರ್ ಅಂತ ಕರಿತೀವಿ, ds. ಇವೆರಡನ್ನು ಪ್ರಾಡಕ್ಟ್ ಮಾಡಿದ್ರೆ ಬರ್ತಕ್ಕಂಥದ್ದು ಸ್ಕೇಲರ್ ಆಗಿರುತ್ತೆ, ಹಾಗಾಗಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಸ್ಕೇಲರ್ ಆಗಿರುತ್ತೆ, b into ds. ಇದು ನಾರ್ಮಲಿ ಅಂತ ಹೇಳಿದೆ ನೋಡಿ, ನಾರ್ಮಲಿ ಪರ್ಪೆಂಡಿಕ್ಯುಲರ್ ಆಗಿ ಹೋಗ್ಬೇಕು, ಎಲೆಕ್ಟ್ರಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಹಿಂಗೆ ಹೋಗ್ಬೇಕು. ಅದೆಲ್ಲ ಟೈಮ್ ಪರ್ಪೆಂಡಿಕ್ಯುಲರ್ ಹೋಗಕ್ಕೆ ಸಾಧ್ಯ ಇಲ್ಲ, ಹಿಂಗೂ ಹೋಗ್ಬೋದಲ್ವಾ, ಹಿಂಗೂ ಹೋಗ್ಬೋದಾನೆ. ಒಂದು ಏರಿಯಾ ಹಿಂಗಿದೆಯಪ್ಪ, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಹಿಂಗೆ ಹೋಗ್ಬೇಕು ಅಂತ ಹೇಳಿದ್ವಿ. ನಂಬರ್ ಆಫ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಪಾಸಸ್ ನಾರ್ಮಲಿ ಥ್ರೂ ಗಿವನ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ವಿ. ಇಲ್ಲಿ ಇದೆ ಗಿವನ್ ಸರ್ಫೇಸ್ ಏರಿಯಾ. ಯಾಕೆ ಹಿಂಗೂ ಹೋಗ್ಬೋದಲ್ಲ, ಹೋಗ್ಬಾರ್ದು ಹೇಗೆ ಹೇಳಕ್ ಬರುತ್ತಾ? ಹೋಗುತ್ತೆ. ಹೋದಾಗ ಏನ್ ಮಾಡ್ಬೇಕು, ಅದನ್ನ ವೆಕ್ಟರ್ಸ್ ಏನ್ ಮಾಡ್ಬೇಕು, ಫೀಲ್ಡ್ ಇಸ್ ಅ ವೆಕ್ಟರ್, ಅದನ್ನೇ ಮಾಡ್ಬೇಕು, ರಿಸಾಲ್ವ್ ಮಾಡ್ಬೇಕು. ಇಲ್ಲಿ ಮಾಡಿದೆ ನೋಡಿ, ಇದು ಬಿ, ಇದು ರಿಸಾಲ್ವ್ ಮಾಡಿದ್ರೆ ಆಗತ್ತ ಅವಾಗ. ದಿಸ್ ಈಸ್ ಬಿ ಕಾಸ್ ಥೀಟಾ, ಗೊತ್ತಲ್ಲ, ಫಸ್ಟ್ ಪೀಸ್ ರಿಲೇಷನ್ ಆಫ್ ವೆಕ್ಟರ್ಸ್ ಓದಿದ್ವಿ. ಅದಕ್ಕೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, let it be an electromagnetic field angle theta with a surface area ds, then the component of b along the normal is b cos theta. ಇದು b cos theta. ಇದು ಹಿಂಗೆ ಹೋದ್ರೆ ಇದು b, ಇದನ್ನ ರಿಸಾಲ್ವ್ ಮಾಡಿದ್ರೆ b cos theta, b cos theta. Magnetic flux d phi is equal to b cos theta into ds. b ಬದಲು b cos theta ಹಾಕ್ತೀವಿ. The entire surface area, ಈಗ ಒಂದು ತಗೊಂಡಿದೀವಿ, entire surface area ತಗೊಂಡಾಗ ಏನಾಗುತ್ತೆ, phi is equal to sum of d phi. Phi is equal to sum of d phi. The phi is equal to sum of b cos theta into ds. ಅಲ್ಲೇ ಬರ್ತೀವಿ, phi is equal to sum of e cos theta into ds ಅಂತ ಬರೀತೇವೆ. ಇಲ್ಲಿ b cos theta into ds ಅಂತ ಬರೀತೀವಿ. This equation is a magnetic flux. ಅದಕ್ಕೆ ನೋಡಿ ಇಲ್ಲಿ d phi is equal to, ಅಂದ್ರೆ phi is equal to, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ phi is equal to b into area ಅಂತ ಹೇಳ್ತೇವೆ, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ. Therefore, the magnetic field B is equal to phi by A ಅಂತ ಕರೀತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲೊಂದ್ಸಲ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಡಿಫೈನ್ ಮಾಡ್ಕೊಂಡಿದೀವಿ. ಎಲ್ಲಿ F is equal to QB sin theta ದಲ್ಲಿ ನಾವು ಒಂದ್ಸಲ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಫೈನ್ ಮಾಡ್ಕೊಂಡಿದೀವಿ. Q is equal to 1, V is equal to 1, theta is equal to 90 degree, then F is equal to B ಅಂತ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಡಿಫೈನ್ ಮಾಡ್ಕೊಂಡಿದೀವಿ. ನ್ಯೂಟನ್ ಟೆಸ್ಲಾ ಅಂತ ಹೇಳ್ಕೊಂಡಿದೀವಿ. ಹಾಗೇನೆ ಇಲ್ಲೂ ಡಿಫೈನ್ ಮಾಡ್ಕೋಬಹುದು. phi is equal to b into a, b is equal to phi by a. phi ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಪರ್ ಯೂನಿಟ್ ಏರಿಯಾ ಇಸ್ ಆಲ್ಸೋ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗೂ ಎಕ್ಸ್ಪ್ರೆಸ್ ಮಾಡಬಹುದು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಯೂನಿಟ್ ಏನಪ್ಪಾ ಅಂದ್ರೆ ವೆಬರ್, ವೆಬರ್ ಪರ್ ಮೀಟರ್ ಸ್ಕ್ವೇರ್. ವೆಬರ್ ಪರ್ ಮೀಟರ್ ಸ್ಕ್ವೇರ್ ಅಂದ್ರು ಒಂದೇನೆ, ಟೆಸ್ಲಾ ಅಂದ್ರು ಒಂದೇನೆ, ಟೆಸ್ಲಾ ಅಂದ್ರು ಒಂದೇನೆ. ವೆಬರ್ ಪರ್ ಮೀಟರ್ ಸ್ಕ್ವೇರ್ ಅಂತ ಕರಿಬಹುದು, ಟೆಸ್ಲಾ ಅಂತ ಕರಿಬಹುದು. ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ವೆಬರ್. ಆಯ್ತಾ, ಮುಂದೆ ಬರುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ವೆಬರ್ ಅಂತ ಆಗಿರುತ್ತೆ. ಸ್ಕೇಲಾರ್, ಇದು ಸ್ಕೇಲಾರ್ ಕ್ವಾಂಟಿಟಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಎ ಸ್ಕೇಲಾರ್, ಹೇಳಿದೆ ಡಾಟ್ ಪ್ರಾಡಕ್ಟ್. ಎಸೆಂಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ವೆಬರ್, WB ಅಂತ ಬರೀತೀವಿ. ವೆಬರ್ ಸೈಂಟಿಸ್ಟ್ ಇದನ್ನು ಗುರುತಿಸಿದ್ದಾರೆ, ಅದಕ್ಕೆ ವೆಬರ್ ಅಂತ ಕರಿತೀವಿ. ಹೀಗೆ ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಏನು ಓದಿದೆವೋ ಅದನ್ನ ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಓದ್ತೀವಿ. ಎಸ್, ಲೆಟ್ ಅಸ್ ಕಮ್ ಟು ದಿ ಫ್ಯಾರಡೇಸ್ ಲಾಸ್. ಬಹಳ ಸಿಂಪಲ್ ಆಗಿರ್ತಕ್ಕಂಥ. ಓಕೆ, ನೀವೇ ಹೇಳಿ ನೋಡೋಣ, ಏನ್ ಹೇಳ್ಬೋದು ನೀವು ಹಾಗಿದ್ರೆ. ಈಗ ಎಕ್ಸ್ಪೆರಿಮೆಂಟ್ ನೀವೇ ಮಾಡಿದ್ರಿ ಅಂತ ಅನ್ಕೋಣ, ನೀವೇ ಫ್ಯಾರಡೆ ಅಂತ ಅನ್ಕೋಣ, ನೀವೇ ಆ 3 ಎಕ್ಸ್ಪೆರಿಮೆಂಟ್ ಮಾಡಿದ್ರಿ ಅಂತ ಅನ್ಕೋಣ. ಆ 3 ಎಕ್ಸ್ಪೆರಿಮೆಂಟ್ ಸಮ್ ಅಪ್ ಮಾಡಿ, ಸಮರೈಸ್ ಮಾಡಿ ಏನ್ ಹೇಳಕ್ ಸಾಧ್ಯ ಆಗಿದ್ರೆ ಅದನ್ನೇ ಫ್ಯಾರಡೆ ಹೇಳಿದ್ದಾರೆ. ನಾವೇನ್ ಹೇಳಿದ್ವಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆದ್ರೆ ಇಂಡ್ಯೂಸ್ಡ್ EMF ಅಥವಾ ಇಂಡ್ಯೂಸ್ಡ್ ಕರೆಂಟ್ ಬರುತ್ತೆ ಅಂತ ಹೇಳಿದ್ವಿ, ಹೌದಾ? ಹಾಗಿದ್ರೆ ಒಂದ್ಸಲ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡಿಬಿಟ್ಟು ಹಂಗೆ ಕಂಟಿನ್ಯೂಸ್ ಕರೆಂಟ್ ಬರ್ತಾ ಇರುತ್ತಾ? ಬರಲ್ಲ. ಎಲ್ಲಿವರೆಗೂ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಮಾಡ್ತೀವೋ ಅಲ್ಲಿವರೆಗೂ ನಮಗೆ ಇಂಡ್ಯೂಸ್ ಕರೆಂಟ್ ಬರುತ್ತೆ. ಈಗ ನಮ್ಮ ಕಾಲೇಜು ಬೆಳಗ್ಗೆ 10 ರಿಂದ 4 ಮುಗಿದೋಯ್ತು, ನಾವು ಮನೆ ಬಂದ್ಬಿಡ್ತೀವಿ. ಇದೇ ರೀತಿ ಲಿಂಗನಮಕ್ಕಿ ಡ್ಯಾಮ್ ಅಲ್ಲಿ ಪವರ್ ಪ್ಲಾಂಟ್ಸ್ ಇದೆಯಲ್ಲ, ಅಲ್ಲಿ ಹಂಗೆ ಮಾಡಕ್ ಆಗಲ್ಲ. ಅಲ್ಲಿ 24/7 ಕೆಲಸ ಮಾಡಬೇಕು. ಯಾಕೆ? ಕರೆಂಟ್ ಅನ್ನ ನೀವು ಜನರೇಟ್ ಮಾಡಬೇಕು ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಮಾಡ್ತಿರ್ಬೇಕು. ನಿರಂತರವಾಗಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಮಾಡ್ತಿದ್ರೆ ನಿರಂತರವಾಗಿ ಕರೆಂಟ್ ಬರುತ್ತೆ, ಕರೆಂಟ್ ಸ್ಟಾಕ್ ಅಪ್ ಬರಲ್ಲ. ಅದಕ್ಕೆ ಏನ್ ಹೇಳ್ತಾರೆ ಫ್ಯಾರಡೇಸು ಅಂತಂದ್ರೆ, whenever the magnetic flux through the circuit changes, an EMF is induced in the circuit, and this EMF exists as long as there is a change of flux. ನೀನು ಎಲ್ಲಿಯವರೆಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಚೇಂಜ್ ಮಾಡ್ತಾ ಇರ್ತೀಯೋ ಅಲ್ಲಿಯವರೆಗೆ ನಿನಗೆ ಸರ್ಕ್ಯೂಟ್ ಅಲ್ಲಿ ಇಂಡ್ಯೂಸ್ ಕರೆಂಟ್ ಅಥವಾ ಇಂಡ್ಯೂಸ್ EMF ಬರುತ್ತೆ, ಇಂಡ್ಯೂಸ್ EMF ಬರುತ್ತೆ ಅಥವಾ ಇಂಡ್ಯೂಸ್ ಕರೆಂಟ್. ನೋಡಿ, EMF ಇಂಡ್ಯೂಸ್ ಕರೆಂಟ್ ಎರಡು ಶಬ್ದನ ಬಳಸ್ತಾ ಇದ್ದೀನಿ. EMF ಅಂದ್ರೆ when circuit is open, when circuit is closed, induced current. ಜ್ಞಾಪಕ ಇರಲಿ, ಸರ್ಕ್ಯೂಟ್ ಕ್ಲೋಸ್ ಆಗಿತ್ತು ಅಂತಂದ್ರೆ ಇಂಡ್ಯೂಸ್ ಕರೆಂಟ್,
ಸರ್ಕ್ಯೂಟ್ ಓಪನ್ ಆಗಿತ್ತು ಅಂದ್ರೆ ಇಂಡ್ಯೂಸ್ಡ್ ಇ ಎಂ ಎಫ್. ಅಂದ್ರೆ ಎಲ್ಲಿವರೆಗೆ ನೀವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಚೇಂಜ್ ಮಾಡ್ತಾ ಇರ್ತೀರೋ ಅಲ್ಲಿವರೆಗೂ ಏನಾಗ್ತಿರುತ್ತೆ ಅಂತಂದ್ರೆ ಇಂಡ್ಯೂಸ್ಡ್ ಇ ಎಂ ಎಫ್ ಅಥವಾ ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗ್ತವೆ. Whenever the magnetic flux through a circuit changes, an EMF is induced in the circuit, and this EMF exists as long as there is a change of flux. ಎಲ್ಲಿವರೆಗೆ ನಿರಂತರವಾಗಿ ನೀವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಚೇಂಜ್ ಮಾಡ್ತಾ ಇರ್ತೀಯೋ ಅಲ್ಲಿವರೆಗೆ ನಿರಂತರವಾಗಿ ಕರೆಂಟ್ ಬರುತ್ತೆ. ನೇಚರ್ಲಿ ನಮ್ಮ ಎಲೆಕ್ಟ್ರಿಕ್ ಕರೆಂಟ್ ಜಾಸ್ತಿ ಕನ್ಸ್ಯೂಮ್ ಆಗೋದು ಯಾವಾಗ? ಈಗ ಸಾಯಂಕಾಲ 6ರಿಂದ 10ರವರೆಗೆ. ಅವಾಗ ಲಿಂಗಮಕ್ಕಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಮಾಡೋ ಮೂಲಕ ಜಾಸ್ತಿ ಕರೆಂಟ್ ಜನರೇಟ್ ಮಾಡ್ತಾರೆ. ಇನ್ನು ಉಳಿದ ಟೈಮಲ್ಲಿ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಅಂದ್ರೆ ನೀವು ಎಲ್ಲಿವರೆಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಮಾಡ್ತಿರ್ತೀಯೋ ಅಲ್ಲಿವರೆಗೂ ಇಂಡ್ಯೂಸ್ ಕರೆಂಟ್ ಬರುತ್ತೆ ಅನ್ನೋದು ಸೆಕೆಂಡ್ ಲಾ. ಫಸ್ಟ್ ಲಾ ಹೇಳುತ್ತೆ. ಇದು ಫಸ್ಟ್ ಕಾನ್ಸೆಪ್ಟ್, ಫಸ್ಟ್ ಲಾ. ಸೆಕೆಂಡ್ ಲಾ ಹೇಳುತ್ತೆ. ಸೆಕೆಂಡ್ ಲಾ ಏನ್ ಹೇಳ್ಬೋದಾಗಿದ್ರೆ, ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಮಾಡ್ತೇವೋ ಅಷ್ಟು ಇಂಡ್ಯೂಸ್ ಇ ಎಂ ಎಫ್ ಅಥವಾ ಕರೆಂಟ್ ಬರುತ್ತೆ. ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಥವಾ ಈಸ್ ಈಕ್ವಲ್ ಟು, ಎರಡು ಈಕ್ವಲ್ ಆಗಿರುತ್ತೆ ಅಂತ ಹೇಳ್ಬೋದಲ್ವಾ. ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಚೇಂಜ್ ಮಾಡ್ತೀವಿ, ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಮಾಡ್ತೀವಿ ಅಷ್ಟು ಇಂಡ್ಯೂಸ್ ಕರೆಂಟ್ ಬರುತ್ತೆ. ಅಂದ್ರೆ ದಿಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅದಕ್ಕೆ ಎರಡನೇ ಲಾ ಹೇಳ್ತಾರೆ, ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ ಇ ಎಂ ಎಫ್ ಆರ್ ಇಂಡ್ಯೂಸ್ ಕರೆಂಟ್ ಇನ್ ಎ ಸರ್ಕ್ಯೂಟ್ is equal to the time rate of change of magnetic flux. Rate of change of magnetic flux is equal to induced EMF or induced EMF or induced current. Induced EMF or current. Induced EMF when circuit is open. Induced current, circuit is closed. Induced EMF in a circuit is equal to the time rate ಅಥವಾ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಫ್ ದಿ ಸರ್ಕ್ಯೂಟ್. ಎಲ್ಲಿವರೆಗೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ನೀವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಮಾಡ್ತಿರ್ತೀಯೋ ಅಲ್ಲಿವರೆಗೆ ಇಂಡ್ಯೂಸ್ ಇ ಎಂ ಎಫ್ ಡೆವಲಪ್ ಆಗುತ್ತೆ. ಕರೆಕ್ಟ್ ಅಲ್ವಾ? ನಿರಂತರವಾಗಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಮಾಡ್ತಾ ಇದ್ರೆ ನಿರಂತರವಾಗಿ ನಮ್ಗೆ ಇಂಡ್ಯೂಸ್ ಇ ಎಂ ಎಫ್ ಅಥವಾ ಕರೆಂಟ್ ಬರುತ್ತೆ. ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಮಾಡ್ತೀವಿ ಅಷ್ಟು ಇಂಡ್ಯೂಸ್ ಕರೆಂಟ್ ಅದು ಇಂಡ್ಯೂಸ್ ಇ ಎಂ ಎಫ್ ಬರುತ್ತೆ ಅನ್ನೋದನ್ನ ಎರಡು ಲಾಸ್ ಹೇಳ್ತಾರೆ. ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಾರೆ. 2 ಮಾರ್ಕ್ಸ್ ಕೇಳಿದ್ರೆ ಎರಡೂ ಲಾಸ್ ಅನ್ನ ಬರೀಬೇಕು. 2 ಮಾರ್ಕ್ಸ್ ಎರಡು ಲಾಸ್ ಬರೀಬೇಕು. ಒಂದೊಂದ್ಸಲ ಏನ್ ಮಾಡ್ತಾರೆ, 1 ಮಾರ್ಕ್ ಕೇಳ್ಬಿಡ್ತಾರೆ. ಸ್ಟೇಟ್ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕೇಳ್ಬಿಡ್ತಾರೆ. ಅವಾಗ ಸೆಕೆಂಡ್ ಲಾನೇ ಬರೀಬೇಕು, ಮ್ಯಾಂಡೇಟರಿ. ಯಾಕೆಂದ್ರೆ ಇದಕ್ಕಿಂತ ಇದು ಬಹಳ ಇಂಪಾರ್ಟೆಂಟು. ಸೆಕೆಂಡ್ ಲಾನೇ ಇಂಪಾರ್ಟೆಂಟು. ಅರ್ಥಾಯ್ತಾ? 2 ಮಾರ್ಕ್ಸ್ ಕೇಳಿದ್ರೆ ಎರಡು ಬರೀಬೇಕು. 1 ಮಾರ್ಕ್ಸ್ ಕೇಳಿದ್ರೆ ಇದನ್ನೇ ಬರೀಬೇಕು. ಏನು? ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ದಿ ಇಂಡ್ಯೂಸ್ಡ್ ಇ ಎಂ ಎಫ್ ಇನ್ ಸರ್ಕ್ಯೂಟ್. ಇಲ್ಲಿ ಹೆಂಗಿದೆ ಹಂಗೆ ಬರೀಬೇಕು. ಆಯ್ತಾ? 1 ಮಾರ್ಕ್ಸ್ ಕೇಳಿದ್ರೆ, 2 ಮಾರ್ಕ್ಸ್ ಕೇಳಿದ್ರೆ ಎರಡನ್ನು ಬರೀಬೇಕು. ಇನ್ ಕೇಸ್ ಆಫ್ ಕ್ಲೋಸ್ಡ್ wound coil of n turns, the change of flux associated with each turn is the same. Therefore, the expression for the total induced EMF is given by E is equal to n into d phi by dt. n number of turns. ಇಲ್ಲಿ ನೋಡಿ ತೋರಿಸ್ತಾರೆ. ಇಲ್ಲಿ ನೋಡಿ, ಇಲ್ಲಿ 4 ಟರ್ನ್ಸ್ ಇದಾವೆ. E is equal to d phi by dt 1 turn ಗೆ. This is n number of turns. ಹಿಂಗೆ n number of turns ಇತ್ತಂದ್ರೆ ಅವಾಗ ಏನ್ ಮಾಡ್ಬೇಕು ನಾವು? That represented by E is equal to n into d phi by dt. Note, induced current appears only in the closed circuit. ಅದಕ್ಕೆ ಹೇಳ್ತಾ ಇರೋದು ನಿಮಗೆ ಯಾವಾಗಿಂದನೋ, ಸರ್ಕ್ಯೂಟ್ ಕ್ಲೋಸ್ ಆಗಿತ್ತು ಅಂದ್ರೆ ಇಂಡ್ಯೂಸ್ಡ್ ಈ ಕರೆಂಟ್. ಇಂಡ್ಯೂಸ್ಡ್ ಎಫ್ ಇವನ್ when the circuit is open. ಸರ್ಕ್ಯೂಟ್ ಓಪನ್ ಆಗಿತ್ತು ಅಂದ್ರೆ ಅವಾಗ ಇಂಡ್ಯೂಸ್ಡ್ ಇ ಎಂ ಎಫ್ ಅಂತ ಕರಿಬೇಕು. ಸರ್ಕ್ಯೂಟ್ ಕ್ಲೋಸ್ ಆಗಿದ್ರೆ ಇಂಡ್ಯೂಸ್ಡ್ ಕರೆಂಟ್ ಅಂತ ಕರಿಬೇಕು. ಎಸ್, E is equal to d phi by dt ಬಂತು. ಓಕೆ, ಈಗ ಲೆಟ್ ಅಸ್ ಕಮ್ ಟು ದಿ ಲೆಂಜಸ್ ಲಾ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಒನ್ ಮೋರ್ ಲಾ. ಫ್ಯಾರಡೇಸ್ ಬಂದ ನಂತರ ಈ ಲೆಂಜಸ್ ಸೈಂಟಿಸ್ಟ್ ಬರ್ತಾರೆ. ದಿಸ್ ಲೆಂಜಸ್ ಲಾ ಗಿವ್ಸ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಈ ಲೆಂಜಸ್ ಲಾ ಏನ್ ಕೊಡುತ್ತೆ ಅಂತಂದ್ರೆ ಡೈರೆಕ್ಷನ್ ಆಫ್ ಕರೆಂಟ್ ಅನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಹೆಂಗೆ ಅನ್ನೋದು ನೋಡೋಣ. Lenz law gives the direction of the induced current in the circuit. According to the law, the polarity of induced EMF is such that it tends to produce a current which opposes the change in magnetic flux that produced it. The polarity of induced EMF is such that it tends to produce a current which opposes the change in magnetic flux. Yes, ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವ ದಿಕ್ಕಲ್ಲಿ ಚೇಂಜ್ ಆಗುತ್ತೋ ಅದ್ರ ವಿರುದ್ಧವಾಗಿ ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಗುತ್ತೆ. ಅರ್ಥ ಆಗುತ್ತೆ? ಇಟ್ ಅಪೋಸ್ ಟು ಕಾಸ್ಟ್ ಪ್ರೊಡ್ಯೂಸಿಂಗ್ ಇಟ್ ಅಂತ. ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಇಸ್ ಆಲ್ವೇಸ್ ಅಪೋಸ್ ಟು ಕಾಸ್ಟ್ ಪ್ರೊಡ್ಯೂಸಿಂಗ್ ಇಟ್. ಯಾವ ಕಾರಣಕ್ಕೆ ಇಂಡ್ಯೂಸ್ಡ್ ಕರೆಂಟ್ ಬರ್ತಿದೆಯೋ ಅದ್ರ ವಿರುದ್ಧವಾಗಿ ಹೋಗುತ್ತೆ. ಯಾವ ಕಾರಣಕ್ಕೆ ಬರ್ತಾ ಇದೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗೋದ್ರಿಂದ ಬರ್ತಾ ಇದೆ.
ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವ ಕಡೆ ಚೇಂಜ್ ಆಗುತ್ತೋ ಅದ್ರ ವಿರುದ್ಧವಾಗಿ ಏನಾಗುತ್ತೆ, ಇಂಡ್ಯೂಸ್ ಕರೆಂಟ್ ಬರುತ್ತೆ ಅನ್ನೋದನ್ನ ಫ್ಯಾರಡೆ ಹೇಳ್ತಾರೆ. ಎಕ್ಸ್ಪ್ಲೇನ್ ಮಾಡ್ತೀನಿ, ಗೊತ್ತಾಗುತ್ತೆ. ದ ಪೊಲಾರಿಟಿ ಆಫ್ ಇಂಡ್ಯೂಸ್ ಕರೆಂಟ್ ಈಸ್ ಆಲ್ವೇಸ್ ಅಪೋಸ್ ಟು ಕಾಸ್ಟ್ ಪ್ರೊಡ್ಯೂಸಿಂಗ್ ಇಟ್, ಅಥವಾ ಇದು ಮೇಲೆ ಹೆಂಗಿದೆಯೋ ಹಾಗೆ ಟೆನ್ಸ್ ಟು ಪ್ರೊಡ್ಯೂಸ್ ಎ ಕರೆಂಟ್ ವಿಚ್ ಅಪೋಸ್ ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ದಟ್ ಪ್ರೊಡ್ಯೂಸ್ ಇಟ್. ಹೆಂಗೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ. ಲೆಂಜಸ್ ಲಾ ಜಸ್ಟ್ ಇಲಿಸ್ಟ್ರೇಷನ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಬಹಳ ಇಂಪಾರ್ಟೆಂಟು. This is one of the most important physical significance of Lenge's law. Lenge's law ಏನನ್ನು ಹೇಳಲಿಕ್ಕೆ ಹೊರಟಿದೆ ಅಂತಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ನಾನು ಮತ್ತೆ ಹೇಳಿದ್ದೀನಿ, ಇದು ಒಂದು ಫಾರ್ಮ್ ಆಫ್ ಎನರ್ಜಿ, ಬೇರೆ ಫಾರ್ಮ್ ಆಫ್ ಎನರ್ಜಿ ಇರುತ್ತೆ, ಅದು ಎಲೆಕ್ಟ್ರಿಕ್ ಎನರ್ಜಿ ಆಗಬೇಕಾದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಅಂದ್ರೆ ಇಲ್ಲಿ ಎನರ್ಜಿ ಒಬೇಸ್ ಲಾ ಆಫ್ ಕನ್ಸರ್ವೇಷನ್ ಅನ್ನೋದನ್ನ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಎಲ್ಲಿ ಅಂದ್ರೆ ಲೆಂಜಸ್ ಲಾದಲ್ಲಿ. ಅದಕ್ಕೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ವಾಟ್ ಇಸ್ ಸಿಗ್ನಿಫಿಕೆನ್ಸ್ ಆಫ್ ಲೆಂಜಸ್ ಲಾ ಅಂತ ಕೇಳಿದ್ರೆ, ಇಟ್ ಒಬೇಸ್ ದಿ ಲಾ ಆಫ್ ಕನ್ಸರ್ವೇಷನ್, ಇಟ್ ಎಕ್ಸ್ಪ್ಲೇನ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಬರೀಬೇಕು. ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಓಕೆ, ಈಗ ಇದನ್ನೇ ಕಾಯಿಲು ಅಂತ ಕರ್ಕೊಳ್ಳಿ, ಇದನ್ನೇ ಕಾಯಿಲು ಅಂತ ಅನ್ಕೊಳ್ಳಿ. ಓಕೆನಾ, ಇದೇ ಕಾಯಿಲು ಅಂತ ಅನ್ಕೊಳ್ಳಿ, ಇದೇ ಮ್ಯಾಗ್ನೆಟ್ ಅಂತ ಅನ್ಕೊಳ್ಳಿ. ಅದಾಯ್ತಾ? ದಿಸ್ ಇಸ್ ನಾರ್ತ್ ಪೋಲ್, ದಿಸ್ ಇಸ್ ದ ಸೌತ್ ಪೋಲ್. ಇದು ಕಾಯಿಲ್, ಮೌತ್ ಆಫ್ ದ ಕಾಯಿಲ್. ಹಿಂಗಿದೆ ಕಾಯಿಲ್, ಆಯ್ತಾ? ಎಸ್, ದ ಮ್ಯಾಗ್ನೆಟ್ ಈಸ್ ಮೂವ್ ಟುವರ್ಡ್ಸ್ ದ ಕಾಯಿಲ್. ದ ಮ್ಯಾಗ್ನೆಟ್ ಈಸ್ ಮೂವ್ ಟುವರ್ಡ್ಸ್ ದ ಕಾಯಿಲ್. ಈ ಮ್ಯಾಗ್ನೆಟ್ ಕಾಯಿಲ್ ಹತ್ರ ಏನಾಗ್ತಿರುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸಸ್, ದೆನ್ ಕರೆಂಟ್ ಫ್ಲೋ ಇನ್ ದ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಹೀಗೆ ಹೋಗುತ್ತೆ ಕರೆಂಟ್ ಕಾಯಿಲಲ್ಲಿ. ಓಕೆ, ಸಪೋಸ್ ದ ಮ್ಯಾಗ್ನೆಟ್ ಇಸ್ ಮೂವ್ ಅವೇ ಫ್ರಮ್ ದ ಕಾಯಿಲ್, ದೆನ್ ಕರೆಂಟ್ ಫ್ಲೋ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೆ ಹಿಂಗ್ ತಳ್ಳಿ ಹಿಂಗ್ ಒಳಗಿಸಿ ಬಿಟ್ಬಿಟ್ರೆ ನಿರಂತರ ಕರೆಂಟ್ ಬರಲ್ಲ, ಇದು ಟೂ ಅಂಡ್ ಫ್ರೋ ಆಗ್ತಾನೇ ಇರ್ಬೇಕು. ಹತ್ರ ಬಂದಾಗ ಇದು ನಾರ್ತ್ ಪೋಲ್, ಇದು ಹತ್ರ ಬಂದಾಗ ಇದು ಏನ್ ಮಾಡುತ್ತೆ ಅಂದ್ರೆ ಕರೆಂಟ್ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗುತ್ತೆ. ದೂರ ಹೋದಾಗ ಕ್ಲಾಕ್ ವೈಸ್ ಅಲ್ಲಿ ಮೂವ್ ಆಗುತ್ತೆ. ಅಂದ್ರೆ ಅರ್ಥ ಏನು, ದ ಮೌತ್ ಆಫ್ ದ ಕಾಯಿಲ್, ಇದು ದೂರ ಹೋಗ್ಲೇಬೇಕು. ದೂರ ಹೋಗ್ಲೇಬೇಕಂದ್ರೆ ಮಾಡಬೇಕು, ರಿಪಲ್ ಆಗ್ಲೇಬೇಕು. ರಿಪಲ್ ಆಗ್ಲೇಬೇಕಂದ್ರೆ ಅನ್ಬೇಕು ಸೇಮ್ ಪೋಲ್ ಇರಬೇಕು. ಇದು ನಾರ್ತ್ ಪೋಲ್, ದೆನ್ ದಿಸ್ ಮೌತ್ ಆಫ್ ದ ಕಾಯಿಲ್ ಆಕ್ಟ್ಸ್ ಲೈಕ್ ಎ ನಾರ್ತ್ ಪೋಲ್. ಸಪೋಸ್ ದಿಸ್ ಕಾಯಿಲ್ ಮೂವ್ ಅವೇ ಫ್ರಮ್ ದ ಕಾಯಿಲ್, magnet is move away from the coil, then the current is moving in the east direction, then this acts like a south pole. Once again it attracts. ಅಂದ್ರೆ ನಿರಂತರವಾಗಿ ಈ ಮ್ಯಾಗ್ನೆಟ್ ಮೂವ್ ಆಗ್ತಾ ಇದ್ರೆ ಮಾತ್ರ ಕರೆಂಟ್ ಬರುತ್ತೆ. ದಟ್ ಮೀನ್ಸ್ ಇಟ್ ಒಬೇಸ್ ಲಾ ಆಫ್ ಕನ್ಸರ್ವೇಷನ್. ಅದಕ್ಕೆ ನೋಡಿ ಇಲ್ಲಿ ಚೆನ್ನಾಗಿ ತೋರಿಸ್ತೀವಿ ಇಲ್ಲಿ. ಎಸ್, ದಿಸ್ ಮ್ಯಾಗ್ನೆಟ್ ಇಸ್ ಮೂವ್ ಟುವರ್ಡ್ಸ್ ದ ಕಾಯಿಲ್, ದ ಕರೆಂಟ್ ಮೂವಿಂಗ್ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಹೀಗೆ ಹೋಗ್ತಿದೆಯಲ್ವಾ, ಇದನ್ನೇ ಇಲ್ಲಿ ಬರ್ದೆ ನೋಡಿ. ಯಾವ ತರ ಕಾಣ್ತದೆ ನಿಮ್ಗೆ? ಇದು ಎನ್ ಟೈಪ್ ಕಾಣ್ತಿದ್ಯಾ? ಹಿಂಗ್ ಮೂವ್ ಆಗತ್ತೆ, ಹಿಂಗ್ ಬರುತ್ತೆ. ಅದನ್ನ ಏನ್ ಬರ್ದೆ ನಾನು ಇಲ್ಲಿ? ಎನ್ ಟೈಪ್ ಬರ್ತೀನಿ. ಎನ್ ಟೈಪ್ ಅಂದ್ರೆ ದ ಮೌತ್ ಆಫ್ ದ ಕಾಯಿಲ್, ದ ಕರೆಂಟ್ ಮೂವಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್, ದೆನ್ ಇಟ್ ಆಕ್ಟ್ಸ್ ಲೈಕ್ ಎ ನಾರ್ತ್ ಪೋಲ್. ಎನ್ ತರ ಕಾಣ್ತಿದ್ಯಲ್ವಾ ಇದು? ದೆನ್ ದ ಮ್ಯಾಗ್ನೆಟ್ ಇಸ್ ಮೂವ್ ಅವೇ ಫ್ರಮ್ ದ ಕಾಯಿಲ್. ದೂರ ಹೋದಾಗ ಏನ್ ಮಾಡುತ್ತೆ ಅಂದ್ರೆ ದ ಕರೆಂಟ್ ಇಸ್ ಮೂವಿಂಗ್ ಇನ್ ದ ಸೌತ್, ಮೂವ್ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್. ನೋಡಿ ಹಿಂಗ್ ಹೋಗುತ್ತೆ ಕರೆಂಟು. ಇದು ಬರ್ದೆ ನೋಡಿ, ಹಿಂಗೆ ಹಿಂಗ್ ಬರುತ್ತೆ ಅಂದ್ರೆ ಹಿಂಗ್ ಬರುತ್ತೆ. ಇಟ್ ಆಕ್ಟ್ಸ್ ಲೈಕ್ ಎ ಸೌತ್ ಪೋಲ್. ಹತ್ರ ಬಂದ್ರೆ ದೂರ ಹೋಗು ಅಂತ ಹೇಳುತ್ತೆ, ದೂರ ಹೋದ್ರೆ ಹತ್ರ ಬಾ ಅಂತ ಹೇಳುತ್ತೆ. ಯಾಕೆ? ಸೇಮ್ ಕೈಂಡ್ ಆಫ್ ಫೋರ್ಸ್ ಏನಾಗುತ್ತೆ, ರಿಪಲ್ ಆಗಬೇಕು. ಆಪೋಸಿಟ್ ಕೈಂಡ್ ಆಫ್ ಫೋರ್ಸ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ದೇರ್ಫೋರ್ ದಿಸ್ ಮೌತ್ ಆಫ್ ದ ಕಾಯಿಲ್ ಆಕ್ಟ್ಸ್ ಲೈಕ್ ಎ ಒನ್ಸ್ ಟುವರ್ಡ್ಸ್ ದಿ ಕಾಯಿಲ್, then it acts like a north pole. Suppose the magnet is moved from the coil, it acts like a south pole. ಅಂದ್ರೆ ನೀವು ಹಿಂಗ್ ಒಂದ್ಸಲ ತಳ್ಳಿಬಿಟ್ರೆ ಕರೆಂಟ್ ಬಂದ್ಬಿಡಲ್ಲ, ನಿರಂತರವಾಗಿ ಮೂವ್ ಆಗ್ತಾ ಇರ್ಬೇಕು. ಹಿಂಗ್ ಮೂವ್ ಆಗ್ಬೇಕು ಅಂದ್ರೆ ಈ ಕೈಗೆ ಎನರ್ಜಿ ಇರ್ಬೇಕು. ಈ ಕೈಗೆ ಎನರ್ಜಿ ಬೇಕಂದ್ರೆ ಮೆಕ್ಯಾನಿಕಲ್ ಪ್ರೊಸೆಸ್, ಇದು ಶಕ್ತಿ ಇರಬೇಕು. ಅಂದ್ರೆ ದ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಇಂಟು ಎಲೆಕ್ಟ್ರಿಕ್ ಎನರ್ಜಿ, ದೆನ್ ದ ಇಂಡ್ಯೂಸ್ಡ್ EMF is developed, but it obeys the law of conservation that given by Lenge's. ಅಂದ್ರೆ ನೀ ಹತ್ರ ಹೋದ್ರೆ ಉಲ್ಟಾ ಹೋಗುತ್ತೆ, ದೂರ ಹೋದ್ರೆ ಹಿಂಗ್ ತಿರುಗುತ್ತೆ ಅಂತಂದ್ರೆ ಆಪೋಸ್ ಟು ಕಾಸ್ಟ್ ಪ್ರೊಡ್ಯೂಸಿಂಗ್ ಇಟ್ಟ. ಅದನ್ನೇ ನಾವು ಹೇಳಿದ್ದು. When n poles magnets move towards the coil, the induced current flows through the coil in the anti-clockwise direction and makes it near to the end of the north pole. North pole ತರ ಮಾಡುತ್ತೆ. This north pole repels the north pole, the magnet approaching the coil, thereby opposing the motion of the magnet. Figure here first. When the north pole of the magnet is moved away from the coil, the induced current will flow in the clockwise direction and makes the nearer end of the south pole. Okay, na? This south pole attracts the north pole of the magnet moving away from the coil, thereby opposing the motion of the magnet. Figure B. The work done or mechanical energy spent against this opposition appears in the electric energy or induced EMF. Therefore, E is equal to minus d phi by dt. ಅಲ್ಲೇ ಬರ್ಕೊಂಡಿದ್ದೀವಿ ನಾವು.
ಸೆಕೆಂಡ್ ಲಾದಲ್ಲಿ ಇ ಇಸ್ ಈಕ್ವಲ್ ಟು ಡಿ ಫೈ ಬೈ ಡಿ ಟಿ ಅಂತ ಬರ್ಕೊಂಡಿದ್ದೀವಿ, ಕಾಣ್ತಿದ್ಯಾ? ಈಗ ಇದ್ರ ಹಿಂದೆ ಮೈನಸ್ ಏನ್ ಹಾಕ್ತೀವಿ, ಅಂದ್ರೆ ಇಟ್ ಅಪೋಸ್ ಟು ಕಾಸ್ಟ್ ಟು ಪ್ರೊಡ್ಯೂಸಿಂಗ್ ಇಟ್. ಯಾವ ಕಾರಣಕ್ಕೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ, ಇಂಡ್ಯೂಸಿಂಗ್ ಇ ಎಂ ಎಫ್ ಬರುತ್ತೋ ಅದರ ಡೈರೆಕ್ಷನ್ ಏನಾಗಿರುತ್ತೆ, ಅದು ವಿರುದ್ಧವಾಗಿರುತ್ತೆ. ಅದಕ್ಕೆ ಇ ಇಸ್ ಈಕ್ವಲ್ ಟು ಮೈನಸ್ ಡಿ ಫೈ ಬೈ ಡಿ ಟಿ. ಈ ಲೆಂಜಸ್ ಲಾನ ಮತ್ತೆ ಫೆರಡಾಸ್ ಲಾನ ಎರಡನ್ನು ಇನ್ಕಾರ್ಪೊರೇಟ್ ಮಾಡಿ ಈ ಈಕ್ವೇಶನ್ ಕೊಟ್ಟವ್ರು ಯಾರು ಅಂತಂದ್ರೆ ನಿಯೋಮನನ್ ಅಂತಕ್ಕಂಥ ಸೈಂಟಿಸ್ಟ್. ಲೆಂಜಸ್ ಏನ್ ಹೇಳಿದ್ರು, ಯಾವ ಕಾರಣಕ್ಕೆ ಇಂಡ್ಯೂಸ್ ಕರೆಂಟ್ ಡೆವಲಪ್ ಆಗುತ್ತೋ ಅದು ವಿರುದ್ಧ ಚಲಿಸುತ್ತೆ ಅಂತ ಹೇಳಿದ್ರು. ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ ಅಷ್ಟು ಇಂಡ್ಯೂಸ್ ಇ ಎಂ ಎಫ್ ಬರುತ್ತೆ ಅಂತ ಫ್ಯಾರಡೆ ಹೇಳಿದ್ರು. ಎರಡನ್ನು ಇನ್ಕಾರ್ಪೊರೇಟ್ ಮಾಡಿ ಇ ಇಸ್ ಈಕ್ವಲ್ ಟು ಮೈನಸ್ ಡಿ ಫೈ ಬೈ ಡಿ ಟಿ ಅಂತ ಹೇಳ್ತಾರೆ. ದಟ್ ಮೀನ್ಸ್ ದಿಸ್ ಇಸ್ ಕಾಲ್ಡ್ ಆಸ್ ನಿಯೋಮನನ್ ರಿಲೇಷನ್. ಅಂದ್ರೆ ಫ್ಯಾರಡೇಸ್ ಲಾಸ್ ಅನ್ನ ಮತ್ತೆ ಲೆಂಜಸ್ ಲಾಸ್ ಇನ್ಕಾರ್ಪೊರೇಟ್ ಮಾಡಿ ಹೇಳಿರ್ತಕ್ಕಂಥದ್ದು ಏನಾಗಿದೆಯಪ್ಪ ಅಂತಂದ್ರೆ ಇದನ್ನ ನಾವು ನಿಯೋಮನನ್ ರಿಲೇಷನ್ ಅಂತ ಕರಿತೀವಿ. ಎಸ್ ಸರ್, ಇಲ್ಲಿವರೆಗೆ ಇಷ್ಟೆಲ್ಲ ಹೇಳಿದ್ರಿ. ಹಾಗಿದ್ರೆ ಈ ಮ್ಯಾಗ್ನೆಟ್ ಅನ್ನೇ ಫಿಕ್ಸ್ ಆಗಿ ಇಟ್ಕೊಂಡು, ಇಲ್ಲಿ ಮ್ಯಾಗ್ನೆಟ್ ಇದೆಯಲ್ಲ, ಎಲ್ಲಿದೆ, ಇಲ್ಲಿ ಮೇಲೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಸರ್, ಈ ಮ್ಯಾಗ್ನೆಟ್ ಫಿಕ್ಸ್ ಇಟ್ಟು ಕಾಯಿಲೆ ಮೂವ್ ಮಾಡ್ಬೋದಲ್ವಾ? ಖಂಡಿತ ಮೂವ್. ಒಟ್ಟಾರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೆ. ನಾವು ಈ ಥೆರಾಟಿಕಲಿ ಮ್ಯಾಗ್ನೆಟ್ ಮೂವ್ ಮಾಡಿದೀವಿ ಅಂತ ಹೇಳಿದ್ವಿ. ಪ್ರಾಕ್ಟಿಕಲಿ ಏನ್ ಮಾಡ್ತೀವಿ ಅಂದ್ರೆ ಮ್ಯಾಗ್ನೆಟ್ ಫಿಕ್ಸ್ ಆಗಿರುತ್ತೆ, ಕಾಯಿಲ್ ಮೂವ್ ಆಗ್ತಿರುತ್ತೆ. ಕಾಯಿಲೆ ಮೂವ್ ಆಗೋದು ಎಲ್ಲಿ, ಲಿಂಗನಮಕ್ಕಿ ಡ್ಯಾಮಲ್ ಆಗಿರ್ಬೋದು, ಎನಿ ಪವರ್ ಪ್ಲಾಂಟ್ಸ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಾನ್ಸ್ಟೆಂಟ್, ದ ಕಾಯಿಲ್ ಇಸ್ ಮೂವಿಂಗ್. ದೇರ್ಫೋರ್ ದಟ್ ಈಸ್ ಕಾಲ್ಡ್ ಆಸ್ ಮೋಷನಲ್ ಇ ಎಂ ಎಫ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಆಸ್ ಮೋಷನಲ್ ಇ ಎಂ ಎಫ್. ಅದನ್ನೇ ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ. ದಟ್ ಈಸ್ ಮೋಷನಲ್ ಇ ಎಂ ಎಫ್. ಇನ್ ದಿಸ್ ಕೇಸ್ conductor at rest, change in the magnetic field, the reason magnetic field is constant, the moving the conductor through it, that the EMF in this case is called as motional EMF. Practically ನಾವು ಹಿಂಗೆ ಮಾಡೋದು, theoretically ಹಿಂಗೆಲ್ಲ ಕರೆಕ್ಟ್. ಅಂದ್ರೆ whenever the change in magnetic flux it produces the induced EMF. yes, ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ motional EMF. that discuss in next class.